ಬಿಲಿಯನರ್ ಸೈಕೋ ಭಾಗ 5. ನೋಡು ವಿಕ್ರಮ್, ನಾನು ನಿನ್ನ ತಂದೆಯಾಗಿ ಅಪ್ಪಣೆ ಮಾಡ್ತಾ ಇಲ್ಲ, ಒಬ್ಬ ಮಗನ ಕೇಳ್ಕೊಳ್ತಾ ಇದ್ದೀನಿ. ನೀವಿಬ್ಬರು ಇವತ್ತು ಸಂಜೆ ಮನೆಗೆ ಬರಲೇಬೇಕು. ನಮ್ಮ ಮನೆ ದೇವ್ರ ಪೂಜೆ ಮತ್ತು ಹೊಸ ಸೊಸೆಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎರಡೂ ಮುಖ್ಯ. ದಯವಿಟ್ಟು ನನ್ನ ಮಾತನ್ನು ನಡೆಸ್ಕೊಡು ಎಂದು ಫೋನ್ನಲ್ಲಿ ವಿಕ್ರಮ್ ರಾಜ್ ಅವರು ಮಗನಿಗೆ ತುಂಬ ರಿಕ್ವೆಸ್ಟ್ ಮಾಡಿದ್ರು. ಆದರೆ ವಿಕ್ರಮ್ ಮುಖದಲ್ಲಿ ಯಾವುದೇ ಕರುಣೆಯೇ ಭಾವನೆ ಇಲ್ಲ. ಆತ ಫೋನ್ ಹಿಡಿದು ಗಡುಸಾದ ಧ್ವನಿಯಲ್ಲಿ, ನನಗೆ ಬರಲಾಗಲ್ಲಪ್ಪ, ನನಗೆ ಆ ಮನೆಗೆ ಬರೋಕೆ ಇಷ್ಟ ಇಲ್ಲ. ಮೊದಲೇ ಹೇಳಿದ್ದೀನಿ, ಇದು ನನಗೆ ಇಷ್ಟವಿಲ್ಲದ ಮದುವೆ. ಕೇವಲ ಬಿಸ್ನೆಸ್ ಒಪ್ಪಂದಕ್ಕಾಗಿ ನಾನು ಈ ಮದುವೆಯ ನಾಟಕ ಆಡ್ತಿದ್ದೀನಿ ಅಷ್ಟೇ. ಹಾಗಿರುವಾಗ ನಾನು ಯಾವುದೇ ಶಾಸ್ತ್ರ ಪೂಜೆ ಅಂತ ಬರೋಕ್ಕಾಗೋದಿಲ್ಲ. ನನ್ನನ್ನು ಬಲವಂತ ಮಾಡಬೇಡಿ ಅಂತ ಖಡಾಖಂಡಿತವಾಗಿ ಹೇಳಿದ್ದ. ಅತ್ತ ಕಡೆಯಿಂದ ರಾಜ್ ಬೇಸರದಿಂದ ನಿಟ್ಟುಸಿರು ಬಿಟ್ಟು ಮಗ ಒಪ್ಪಲ್ಲ ಅಂತ ಗೊತ್ತಾದ ತಕ್ಷಣ, ಸರಿ, ಫೋನನ್ನು ಸ್ವಲ್ಪ ಭೂಮಿಕಾ ಕೈ ಕೊಡು, ನಾನು ಅವಳ ಹತ್ರ ಮಾತಾಡಬೇಕು ಅಂದರು. ವಿಕ್ರಮ್ ಫೋನನ್ನು ಭೂಮಿಕಾಳ ಕಡೆಗೆ ಎಸೆದಂತೆ ನೀಡಿ, ನಮ್ಮಪ್ಪ ನಿನ್ನ ಹತ್ರ ಮಾತಾಡಬೇಕಂತೆ, ತಗೋ ಅಂತ ಹೇಳಿದ. ಭೂಮಿಕಾ ತಡಬಡಾಯಿಸುತ್ತಾ ಫೋನ್ ಕಿವಿಗಿಟ್ಕೊಂಡು, ಹೇಳಿ ಅಂದ್ಲು ಅತ್ಯಂತ ವಿನಯದಿಂದ. ಅಮ್ಮ ಭೂಮಿಕಾ, ವಿಕ್ರಮ್ ಸ್ವಭಾವ ನಿನಗೆ ಗೊತ್ತೇ ಇದೆ. ಆತ ತುಂಬ ಹಠಮಾರಿ. ಆದರೆ ಈ ಪೂಜೆ ನಮ್ಮ ಇಡೀ ಕುಟುಂಬದ ಗೌರವದ ಪ್ರಶ್ನೆ. ನೀನಾದರೂ ಅವನಿಗೆ ಅರ್ಥ ಮಾಡಿಸಿ ಅವನ ಜೊತೆ ಇವತ್ತು ನಮ್ಮ ಮನೆಗೆ ಬರ್ಬೋದಾ ಅಮ್ಮ? ನಿನ್ನ ಮಾವನಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂದರು ರಾಜ್ ಅತ್ಯಂತ ಆಶಾಭಾವನೆಯಿಂದ. ಒಬ್ಬ ದೊಡ್ಡ ಉದ್ಯಮಿ ತನ್ನ ಮಾವ ತನಗಾಗಿ ಇಷ್ಟೊಂದು ಕಳಕಳಿಯಿಂದ ಅಸಹಾಯಕತೆಯಿಂದ ಕೇಳ್ಕೊಳ್ಳುತ್ತಿರೋದು ಭೂಮಿಕಾಳ ಮನಸ್ಸು ಕರಗುತ್ತೆ. ತಂದೆಯಿಂದ ಕಪಾಳ ಮೋಕ್ಷ ನೊಂದಿದ್ದ ಆಕೆಗೆ ರಾಜ್ ಅವರ ಮಾತುಗಳಲ್ಲಿ ನಿಜವಾದ ಪ್ರೀತಿ ಕಾಣ್ತು. ಆ ಭಾವನಾತ್ಮಕ ಒತ್ತಡದಲ್ಲಿ ವಿಕ್ರಮ್ ತನ್ನನ್ನೇ ತೀಕ್ಷ್ಣವಾಗಿ ದಿಟ್ಟಿಸುತ್ತಿರುವುದನ್ನು ಮರೆತು ಭೂಮಿಕಾ ಬಾಯಿ ತಪ್ಪಿ ಒಪ್ಕೊಂಡೇ ಬಿಟ್ಲು. ಆಯ್ತು ಮಾವಯ್ಯ, ನೀವು ಅಷ್ಟೊಂದು ಕೇಳ್ಕೊಳ್ಬೇಡಿ, ನಾವು ಖಂಡಿತ ಇವತ್ತು ಸಂಜೆ ಮನೆಗೆ ಬರ್ತೀವಿ ಅಂತಾನೆ ಅಂದ್ಬಿಟ್ಲು. ತುಂಬ ಥ್ಯಾಂಕ್ಸ್ ಅಮ್ಮ, ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ ಅಂತ ಖುಷಿಯಿಂದ ವಿಕ್ರಮ್ ರಾಜ್ ಫೋನನ್ನು ಕಟ್ ಮಾಡ್ತಾರೆ. ಭೂಮಿಕಾ ಫೋನ್ ಕೆಳಗಿಡುತ್ತಿದ್ದಂತೆ ಇಡೀ ರೂಮಿನ ವಾತಾವರಣ ಕರಗಿದ ಲಾವಾರಸದಂತೆ ಬಿಸಿಯಾಯಿತು. ವಿಕ್ರಮ್ ಕೋಪದಿಂದ ತನ್ನ ಹಲ್ಲನ್ನು ಕಡಿಯುತ್ತಾ ಅವಳ ಹತ್ತಿರ ಬರ್ತಾನೆ. ಅವನ ಕಣ್ಣುಗಳಲ್ಲಿ ಬೆಂಕಿ ಹುರಿತಾ ಇತ್ತು. ನಿನಗೆ ಎಷ್ಟು ಧೈರ್ಯ ಭೂಮಿಕಾ? ನಾನು ಬರಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ ಮೇಲೂ ನೀನು ಯಾವ ಧೈರ್ಯದಲ್ಲಿ ನಮ್ಮಪ್ಪನಿಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದೆ? ನನ್ನ ನಿರ್ಧಾರವನ್ನು ಮೀರಿ ನಡೆಯುವಷ್ಟು ದೊಡ್ಡವಳಾಗ್ಬಿಟ್ಟಿದೀಯಾ ನೀನು ಎಂದು ವಿಕ್ರಮ್ ಸಿಟ್ಟಿನಿಂದ ಆರ್ಭಟಿಸಿದ್ದ. ಭೂಮಿಕಾ ಎದರದೆ, ಅವರು ನಿಮ್ಮ ತಂದೆ ವಿಕ್ರಮ್, ಅಷ್ಟೊಂದು ರಿಕ್ವೆಸ್ಟ್ ಮಾಡುವಾಗ ಬೇಡ ಅನ್ನಲು ನನಗೆ ಮನಸ್ಸೇ ಬರಲಿಲ್ಲ ಅಂದ್ಲು ಸ್ವಾಭಿಮಾನದಿಂದ. ಓಹೋ ಹೌದಾ, ಹಾಗಾದರೆ ಆ ಮನೆಗೆ ಬರುವುದರ ಅಸಲಿ ಪರಿಣಾಮ ಏನೆಂದು ನಿನಗೆ ಅಲ್ಲಿಗೆ ಹೋದ್ಮೇಲೆಯೇ ಗೊತ್ತಾಗುತ್ತೆ ಎಂದ ವಿಕ್ರಮ್ ತಕ್ಷಣ ಅವಳಿಗೆ ಒಂದು ಕಟುವಾದ ವಾರ್ನಿಂಗನ್ನು ನೀಡ್ತಾನೆ. ಅವಳ ಮುಖದ ಹತ್ತಿರ ಬಂದು ಬೆರಳು ತೋರಿಸಿ ಎಚ್ಚರಿಸುತ್ತಾ, ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ ಭೂಮಿಕಾ, ಆ ಮನೆಯಲ್ಲಿ ನನ್ನ ಚಿಕ್ಕಮ್ಮ ಇದ್ದಾರೆ. ಅವಳು ಕಾಣುವುದಕ್ಕೆ ಮಾತ್ರ ಸಾಧ್ವಿ, ಆದರೆ ಒಳಗಡೆ ಎಷ್ಟು ಕ್ರೂರಿ ಮತ್ತು ಡೇಂಜರಸ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿಗೆ ಹೋದ ಮೇಲೆ ಅವಳು ನಿನಗೆ ಯಾವ ರೀತಿಯಲ್ಲಾದರೂ ತೊಂದರೆ ಕೊಡಬಹುದು, ಚುಚ್ಚಿ ಮಾತನಾಡಬಹುದು, ಅಥವಾ ನಿನ್ನನ್ನು ಸಿಲುಕಿಸಲು ಪ್ಲ್ಯಾನ್ ಮಾಡ್ಬೋದು. ಆದರೆ ಒಂದಂತೂ ಸ್ಪಷ್ಟ, ನನ್ನ ಚಿಕ್ಕಮ್ಮ ನಿನಗೆ ಏನೇ ತೊಂದರೆ ಕೊಟ್ಟರೂ ಅದಕ್ಕೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಜವಾಬ್ದಾರನಲ್ಲ. ನಾನು ನಿನ್ನ ಸಹಾಯಕ್ಕೆ ಬರೋದೂ ಇಲ್ಲ, ನಿನ್ನ ಪರವಾಗಿ ಮಾತಾಡೋದೂ ಇಲ್ಲ. ಇದು ನನ್ನ ಎಚ್ಚರಿಕೆ ನಿನ್ನ ತಲೆಯಲ್ಲಿರಲಿ ಎಂದು ಕಠೋರ ಧ್ವನಿಯಲ್ಲಿ ಹೇಳಿ ತನ್ನ ಜಾಕೆಟನ್ನು ಎತ್ಕೊಂಡು ರೂಮಿನಿಂದ ಹೊರ ನಡೆದಿದ್ದ. ಭೂಮಿಕಾ ಒಂದು ಕ್ಷಣ ಸ್ತಬ್ಧಳಾಗಿ ನಿಂತು ಬಿಟ್ಲು. ಆ ಮನೆಯಲ್ಲಿ ತನಗಾಗಿ ಕಾಯುತ್ತಿರುವ ಆ ಡೇಂಜರಸ್ ಅತ್ತೆಯ ಅಸಲಿ ಆಟವೇನು ಎಂಬ ಆತಂಕ ಅವಳನ್ನು ಕಾಡತೊಡಗಿತ್ತು. ವಿಕ್ರಮ್ ಕೊಟ್ಟ ಕಟುವಾದ ವಾರ್ನಿಂಗ್ ಭೂಮಿಕಾಳ ಮನಸ್ಸಿನಲ್ಲಿ ಒಂದು ನಡುಕ ಹುಟ್ಟಿಸ್ತು. ಆದರೂ ಮಾವನಿಗೆ ಕೊಟ್ಟ ಮಾತಿನಂತೆ ಅವಳು ಸಂಜೆ ರೆಡಿಯಾಗಿ ಬಂದು ವಿಕ್ರಮ್ ಜೊತೆ ಕಾರ್ನಲ್ಲಿ ಕುಳಿತಳು. ಸಣ್ಣ ಜರ್ನಿಯಲ್ಲೂ ಕೂಡ ಒಂದು ಸಣ್ಣ ಶಬ್ದವೂ ಇರಲಿಲ್ಲ. ಕಾರ್ನಲ್ಲಿ ಮೌನ. ವಿಕ್ರಮ್ ಸ್ಟೇರಿಂಗನ್ನು ಗಟ್ಟಿಯಾಗಿ ಹಿಡಿದು ಕೋಪದಿಂದಲೇ ಡ್ರೈವ್ ಮಾಡ್ತಿದ್ದ. ಕೊನೆಗೆ ಬೃಹತ್ ಸಾಂಪ್ರದಾಯಿಕ ಶೈಲಿಯ ರಾಜ್ ಮಹಲ್ ಬಂಗಲೆಯ ಮುಂದೆ ಬಂದು ಕಾರ್ ಬರುತ್ತೆ. ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಕ್ಕೆ ಇಡೀ ಬಂಗಲೆಯನ್ನು ದೀಪಗಳಿಂದ ಸಿಂಗರಿಸಲಾಗಿತ್ತು. ಕಾರ್ನಿಂದ ಇಳಿಯುತ್ತಿದ್ದಂತೆ ವಿಕ್ರಮ್ ರಾಜ್ ಅವರು ನಗುಮುಖದಿಂದ ಓಡಿಬಂದು, ಬನ್ನಿ ಅಮ್ಮ ಬನ್ನಿ. ವಿಕ್ರಮ್ ಇಬ್ಬರನ್ನ ಬರಮಾಡಿಕೊಂಡು ಸರಿಯಾಗಿ ಅವರಿಬ್ಬರು ಮುಖ್ಯ ದ್ವಾರದ ಹೊಸ್ತಿಲ ಹತ್ತಿರ ಬರುತ್ತಿದ್ದಂತೆ ಆರತಿ ತಟ್ಟೆ ಹಿಡಿದು ಬಂದ್ಲು ಡೇಂಜರಸ್ ಚಿಕ್ಕಮ್ಮ ಶಾರದಾಂಬೆ. ಮೇಲ್ನೋಟದ ಮುಖ ತುಂಬ ನಗು, ಹಣೆಯಲ್ಲಿ ದೊಡ್ಡ ಕುಂಕುಮ, ರೇಷ್ಮೆ ಸೀರೆ ಉಟ್ಟು ಅತ್ಯಂತ ಸಾಧ್ವಿಯಂತೆ ಕಾಣ್ತಿದ್ಲು.
ಅವಳ ಕಣ್ಣುಗಳಲ್ಲಿ ಭೂಮಿಕಾಳನ್ನು ಕಂಡರೆ ಆಗದ ಕ್ರೌರ್ಯ ಎದ್ದು ಕಾಣ್ತಿತ್ತು. ಅವಳು ಆರತಿ ಎತ್ತಿ ಭೂಮಿಕಾಗೆ ಕಣ್ಸನ್ನೆ ಮಾಡುತ್ತಾ ತಣ್ಣನೆಯ ಧ್ವನಿಯಲ್ಲಿ ಎಂದ್ಲು, ಬಾ ಅಮ್ಮ ಬಾ, ಸಿಟಿಯ ಬಿಲಿನಿಯರ್ ಸೊಸೆಗೆ ಕೊನೆಗೂ ನಮ್ಮ ಹಳ್ಳಿ ಮನೆಗೆ ಕಾಲಿಡೋಕೆ ಮನಸ್ಸು ಮಾಡಿದ್ಲಲ್ವ, ಹೊಸ್ತಿಲ ಮೇಲೆ ಬಲಗಾಲು ಇಟ್ಟು ಒಳಗ್ ಬಾ. ಭೂಮಿಕಾ ದೀರ್ಘವಾಗಿ ಉಸಿರು ಬಿಟ್ಟು ಅಕ್ಕಿ ತುಂಬಿದ್ದ ಕಳಸವನ್ನು ಬಲಗಾಲಿನಲ್ಲಿ ಮೆಲ್ಲನೆ ತಳ್ಳಿ ಮನೆಯೊಳಗೆ ಪ್ರವೇಶಿಸಿದ್ಲು. ವಿಕ್ರಮ್ನ ತಂದೆ ಇಬ್ಬರು ಮಾತುಕತೆ ಆಡುತ್ತಾ ಲಿವಿಂಗ್ ಹಾಲ್ನ ಕಡೆ ಹೆಜ್ಜೆ ಇಡ್ತಿದ್ರು. ಶಾರದಾಂಬೆ ಮೆಲ್ಲನೆ ಭೂಮಿಕಾಳ ಹತ್ರ ಬಂದು ವಿಕ್ರಮ್ ಕೇಳಿಸಿದ ಹಾಗೆ ಅತ್ಯಂತ ನಿಧಾನವಾಗಿ ಚುಚ್ಚು ನುಡಿಗಳಿಂದ ದಾಳಿ ಇಟ್ಲು. ನೋಡು ಹುಡುಗಿ, ಇಷ್ಟು ದಿನ ಈ ಮನೆಯಲ್ಲಿ ನನ್ನದೇ ದರ್ಬಾರು. ನೀನು ಯಾವ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳಾಗಿದ್ರೇನು, ಇಲ್ಲಿ ನನ್ನ ಮಾತಿನಂತೆಯೇ ನಡಿಬೇಕು. ಮೊದಲು ನಿಮ್ಮಪ್ಪ ಸಾಲ ತೀರಿಸೋಕೆ ನಿನ್ನನ್ನು ಈ ಮನೆಗೆ ದಾರಿ ಎಳೆದು ಕೊಟ್ಟ. ಮದುವೆಯಾಗಿ ಒಂದೇ ದಿನಕ್ಕೆ ನನ್ನ ಮಗ ವಿಕ್ರಮ್ನ ಎದುರು ಹಾಕ್ಕೊಂಡು ಇಲ್ಲಿಗೆ ಬಂದಿದೀಯ ಅಲ್ವಾ. ಇವತ್ತಿನ ರಾತ್ರಿ ನಿನಗೆ ಈ ಮನೆಯಲ್ಲಿ ಆ ಶಾಸ್ತ್ರ ಏನು ಅಂತ ತೋರಿಸ್ತೀನಿ. ತಾಳಿ ಕಟ್ಸ್ಕೊಂಡ ತಕ್ಷಣ ಮಹಾರಾಣಿ ಅನ್ಕೊಂಬೇಡ. ಅವಳ ಮಾತಿಗೆ ಭೂಮಿಕಾಗಿ ಕಪಾಳಕ್ಕೆ ಹೊಡೆದಂಗಾಯಿತು. ಆದರೆ ಅವಳು ಕಣ್ಣೀರು ಹಾಕಲಿಲ್ಲ. ಯಾಕಂದರೆ ಅವಳಿಗೆ ಗೊತ್ತು, ತಾನು ಹತ್ರ ಇಲ್ಲಿ ಕೇಳೋರು ಯಾರೂ ಇಲ್ಲ. ಗಂಡ ವಿಕ್ರಮ್ ಈಗಾಗಲೇ ಕೈ ತೊಳ್ಕೊಂಡಿದ್ದಾನೆ. ಭೂಮಿಕಾ ಧೈರ್ಯ ತಂದುಕೊಂಡು ಶಾರದಾಂಬೆಯ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಮುಖದ ಮೇಲೆ ಒಂದು ಸುಳ್ಳ ಮಗುಳ್ನಗು ತಂದುಕೊಂಡು ಅಂದ್ಲು, ಖಂಡಿತ ಅತ್ತೆಯವರೇ, ಶಾಸ್ತ್ರ ಅಂದರೆ ಏನು ಅಂತ ನನಗೂ ಗೊತ್ತು, ಅದನ್ನು ಹೇಗೆ ನಿಭಾಯಿಸ್ಬೇಕಂತಲೂ ಗೊತ್ತು. ನೀವು ಯಾವ ರೀತಿ ಶಾಸ್ತ್ರ ಮಾಡಿಸ್ತೀರೋ ಅದಕ್ಕೆ ತಕ್ಕ ಹಾಗೆ ಮರ್ಯಾದೆ ಕೊಡೋಕ್ಕೆ ಈ ಸೊಸೆ ಯಾವತ್ತೂ ರೆಡಿ ಅಂದ್ಲು, ಸದ್ದಿಲ್ಲದೆ ಸವಾಲು ಹಾಕುತ್ತಾ. ಅವಳ ಈ ಬೋಲ್ಡ್ ಉತ್ತರವನ್ನು ಶಾರದಾಂಬೆ ಖಂಡಿತ ನಿರೀಕ್ಷಿಸಿರಲಿಲ್ಲ. ಅವಳ ಮುಖ ಒಂದು ಕ್ಷಣ ಅವಕ್ಕಾಯಿತು. ಅಷ್ಟರಲ್ಲಿ ಶಾರದಾಂಬೆ ತನ್ನ ಮೊದಲ ತಂತ್ರ ಹುಡಿದ್ಲು. ಸರಿ, ಹಾಗಾದರೆ ಇವತ್ತು ರಾತ್ರಿ ಮನೆ ದೇವ್ರ ಪೂಜೆ ಮುಂಚೆ ಇಡೀ ಕುಟುಂಬಕ್ಕೆ ನೀನೇ ಅಡುಗೆ ಮಾಡಬೇಕು. ಮೊದಲ ಅಡುಗೆ. ಆದರೆ ನೆನಪಿರಲಿ, ಇಲ್ಲಿ ಮಾಡರ್ನ್ ಪಾಸ್ತಾ ಗೀಸ್ತಾ ಮ್ಯಾಗಿ ನಡೆಯಲ್ಲ. ಪಕ್ಕ ಸಾಂಪ್ರದಾಯಿಕ ಶೈಲಿಯ ಮಸಾಲ ಪುಳಿಯೋಗರೆ ಮಾಡಬೇಕು. ಹಾಗೆ ಸಿಹಿ. ಅಡುಗೆ ಮನೆಯಲ್ಲಿ ನಿನಗೆ ಸಹಾಯ ಮಾಡೋಕ್ಕೆ ಯಾರೂ ಬರಲ್ಲ. ಎಲ್ಲವನ್ನ ನೀನೊಬ್ಬಳೇ ಮಾಡಬೇಕು, ತಿಳಿತಾ ಅಂತ ಆರ್ಡರ್ ಮಾಡಿದ್ಲು. ಭೂಮಿಕಾ ಮನಸ್ಸಿನಲ್ಲೇ ಅಂದ್ಕೊಂಡ್ಳು, ಓಹೋ, ನಿನ್ನೆ ತಾನೇ ಪಾಸ್ತಾ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಇವಳಿಗೆ ಗೊತ್ತಾಗಿ ಇಲ್ಲಿ ಅಡುಗೆ ಮನೆ ಚಾಲೆಂಜ್ ಕೊಡ್ತಿದ್ದಾಳ. ಏನು ಕತೆ? ಭೂಮಿಕಾ ಯಾರು ಅಂತ ತೋರಿಸೋ ಟೈಮ್ ಬಂದಿದೆ. ಶಾರದಾಂಬೆ ಅಡುಗೆ ಮನೆಗೆ ಬಂದು ಸುತ್ತಲೂ ಯಾರೂ ಇಲ್ಲದನ್ನು ಖಾತ್ರಿಪಡಿಸ್ಕೊಂಡು ಭೂಮಿಕಾಳ ಹತ್ತಿರ ಅತ್ಯಂತ ಕೀಳಾಗಿ ನಗ್ತಾ ಇದ್ದಾಳೆ. ಅವಳ ದೃಷ್ಟಿ ಭೂಮಿಕಾಳ ಕುತ್ತಿಗೆಯಲ್ಲಿದ್ದ ಖಾಲಿ ಜಾಗದ ಮೇಲಿತ್ತು. ಅಡುಗೆ ಮಾಡೋದಾಗಿರಲಿ ಹುಡುಗಿ, ನಿನ್ನೆ ನಿಮ್ಮ ಮದುವೆಯ ಮೊದಲ ರಾತ್ರಿ ಅಲ್ವೇ, ಆದರೆ ನಿನ್ನ ಮುಖ ನೋಡಿದರೆ ಆ ತರಹ ಏನೂ ಕಾಣಿಸ್ತಾ ಇಲ್ಲ. ನನಗನ್ನಿಸುತ್ತೆ ನನ್ನ ಮಗ ನನ್ನ ಸವತಿ ಮಗ ವಿಕ್ರಮು ನಿನ್ನನ್ನು ಮುಟ್ಟೋದಾಗಿರಲಿ ಕಣ್ಣೆತ್ತಿಯೂ ನೋಡಿಲ್ಲ ಅನಿಸುತ್ತೆ. ಮೊದಲೇ ಇಷ್ಟು ಇಲ್ಲದ ಮದುವೆ, ಅದರಲ್ಲೂ ನಿನ್ನ ತಂದೆ ಭಿಕ್ಷೆ ಬೇಡ ಮಾಡಿರೋ ಸಂಬಂಧ. ನನ್ನ ಮಗ ತನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಶಾರದಾಂಬೆ ಹೆಣ್ಣುತನಕ್ಕೆ ನೇರವಾಗಿ ಅಂಗಿಸಿ ನಕ್ಕದ್ಲು. ಅತ್ತೆಯ ಈ ಕೆಟ್ಟ ಮಾತಿಗೆ ಒಳಮನಸ್ಸು ತಲ್ಲಣಿಸ್ತು, ನೀರು ತುಂಬಿಕೊಳ್ತು. ಆದರೆ ತಕ್ಷಣ ಅವಳಿಗೆ ವಿಕ್ರಮ್ ಕಾರ್ನಲ್ಲಿ ಕೊಟ್ಟು ವಾರ್ನಿಂಗ್ ನೆನಪಾಯಿತು. ನಿನಗೆ ಯಾರೂ ಸಪೋರ್ಟ್ ಇಲ್ಲ ಏನಂತೆ, ನನ್ನನ್ನು ನಾನು ರಕ್ಷಿಸಿಕೊಳ್ಳೋಕೆ ನನ್ನ ಗಂಡನ ಹೆಸರೇ ಸಾಕು ಅಂತ ಭೂಮಿಕಾ ನಿರ್ಧರಿಸಿದ್ಲು. ಅವಳು ತನ್ನ ಕಣ್ಣೀರನ್ನು ನುಂಗಿ ಮುಖದ ಮೇಲೆ ಅತಿಯಾದ ಆತ್ಮವಿಶ್ವಾಸ ಮತ್ತು ತುಂಟತನದ ನಗು ತಂದುಕೊಂಡು ಶಾರದಾಂಬೆಗೆ ಚಕ್ಕರ್ ಕೊಡಲು ಅವಳ ಹತ್ತಿರವೇ ಹೆಜ್ಜೆ ಇಟ್ಟು ಅತ್ಯಂತ ಬೋಲ್ಡ್ ಆದ್ಲು. ಅಯ್ಯೋ ಅತ್ತೆಯವರೇ, ನಿಮ್ಗೆ ಯಾರು ಹೇಳಿದ್ದು ನನ್ನ ಗಂಡನನ್ನು ಮುಟ್ಟಲು ಬರಲ್ಲ ಅಂತ? ಹೊರಗಡೆ ಜಗತ್ತಿಗೆ ವಿಕ್ರಮ್ ತುಂಬ ಕಠೋರ, ಆದರೆ ರೂಮಿನ ಒಳಗಡೆ ನನ್ನ ಎದುರು ಅವರು ಪೂರ್ತಿ ಕರಗೋಗ್ತಾರೆ. ನಿನ್ನೆ ರಾತ್ರಿ ನಾವಿಬ್ಬರ ಮಧ್ಯೆ ಏನೆಲ್ಲ ನಡಿಬೇಕೋ ಅದೆಲ್ಲ ತುಂಬ ರೊಮ್ಯಾಂಟಿಕ್ ಆಗಿ ಮುಗ್ದಿದೆ. ಅವರ ಪ್ರೀತಿಯ ಆಳ ಏನು ಅನ್ನೋದು ನನಗೆ ಮಾತ್ರ ಗೊತ್ತು. ಸೊ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಯೋಚಿಸಿ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಕಣ್ಣು ಹೊಡೆದು ಸವಾಲನ್ನು ಹಾಕಿದ್ಲು. ಏನು? ಶಾರದಾಂಬೆಯ ಮುಖ ಅವಕ್ಕಾಗೋಯ್ತು. ಅವಳು ನಂಬಲಾಗದೆ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ಲು. ಆದರೆ ಅವರಿಬ್ಬರಿಗೂ ಗೊತ್ತಿರಲಿಲ್ಲ, ಅದೇ ಸಮಯದಲ್ಲಿ ಕಿಚನ್ನ ಪಕ್ಕದ ಅಜಾರದಲ್ಲಿ ನಿಂತಿದ್ದ ವಿಕ್ರಮ್ ಭೂಮಿಕಾ ಹೇಳಿದ ಪ್ರತಿಯೊಂದು ಹಸಿ ಹಸಿ ಸುಳ್ಳನ್ನು ಅಕ್ಷರಶಃ ಕೇಳಿಸ್ಕೊಂಡಿದ್ದ. ಭೂಮಿಕಾಳ ಬೋಲ್ಡ್ ಮಾತುಗಳನ್ನು ಕೇಳಿ ವಿಕ್ರಮ್ಗೆ ಒಂದು ಕ್ಷಣ ಕಾಲಡಿ ಭೂಮಿ ಕುಸಿದಂಗಾಯಿತು. ಇಡೀ ದೇಹದಲ್ಲಿ ಕರೆಂಟ್ ಪಾಸ್ ಆದಂತಾಗಿ ಅಕ್ಷರಶಃ ಶಾಕ್ ಆದ. ನಮ್ಮ ಮಧ್ಯೆ ಎಲ್ಲ ಮುಗ್ದಿದೆಯಾ? ಇವಳೇನು ಹೇಳ್ತಾಳೆ? ನಾನು ಹೊಲಿಸ್ಕೊಳ್ಬೇಕು ಅಂತ ಇಷ್ಟೊಂದು ದೊಡ್ಡ ಸುಳ್ಳು ಹೇಳ್ತಿದ್ದಾಳ? ನನ್ನ ಹೆಸರನ್ನೇ ಬಳಸಿ ನನ್ನ ಚಿಕ್ಕಮ್ಮನಿಗೆ ಚಕ್ಕರ್ ಕೊಡ್ತಿದ್ದಾಳ? ವಿಕ್ರಮ್ನ ಅಹಂಕಾರ ಕೋಪ ನೆತ್ತಿಗೆ ಏರಿತು. ಆತ ಇನ್ನೂ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಸಿಟ್ಟಿನಿಂದ ಅಡುಗೆ ಮನೆಯೊಳಗೆ ಧುಮುಕಿದ. ಭೂಮಿಕಾಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ವಿಕ್ರಮ್ನ ದಿಢೀರನೆ ಅಲ್ಲಿ ನೋಡಿ ಭೂಮಿಕಾ ಉಸಿರು ಬಿಗಿ ಹಿಡಿದು ಗಾಬರಿಯಾದ್ಲು. ವಿಕ್ರಮ್, ನೀವಿಲ್ಲಿ?
ಅವಳ ಮಾತು ಮುಗಿಸುವಷ್ಟರಲ್ಲೇ ವಿಕ್ರಮು ಅವಳ ಮುಖವನ್ನೇ ಕಠೋರವಾಗಿ ದಿಟ್ಟಿಸಿ ಬಾಯಿಲಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಂತ ಆರ್ಭಟಿಸ್ದ. ಆತ ಅವಳ ಯಾವುದೇ ಮಾತನ್ನು ಕೇಳದೆ ಅವಳ ಕೈಯನ್ನು ಬಲವಾಗಿ ಎಳೆದುಕೊಂಡು ಅಡುಗೆ ಮನೆಯಿಂದ ಹೊರಗೆ ನಡೆದ. ವಿಕ್ರಮ್ ಭೂಮಿಕಾಳನ್ನು ಅಕ್ಷರಶಃ ಎಳೆದುಕೊಂಡು ಹೋಗ್ತಿದ್ದ ರೀತಿ ನೋಡಿ ಹಾಲ್ನಲ್ಲಿದ್ದ ತಂದೆ ವಿಕ್ರಮ್, ರಾಜ್ ಮತ್ತು ಉಳಿದ ನೆಂಟರೆಲ್ಲರೂ ಒಂದು ಕ್ಷಣ ಬೆಚ್ಚಿಬಿದ್ದು ಶಾಕ್ ಆದರು. ಮದುವೆ ಇಷ್ಟ ಇಲ್ಲ, ಇವಳು ನನ್ನ ಹೆಂಡತಿಯೇ ಅಲ್ಲ ಅಂತ ಆಟ ಆಡಿದ ವಿಕ್ರಮು ಈಗ ಎಲ್ಲರ ಕಣ್ಣೆದುರು ಹೆಂಡತಿಯ ಕೈ ಹಿಡಿದು ಇಷ್ಟೊಂದು ಹಠಾತ್ತಾಗಿ ಅಕ್ಕಿನಿಂದ ರೂಮಿನ ಕಡೆಗೆ ಎಳ್ಕೊಂಡು ಹೋಗ್ತಾ ಇರೋದು ನೋಡಿ ಇಡೀ ಕುಟುಂಬವೇ ಮೂಕ ವಿಸ್ಮಿತವಾಗಿ ನೋಡುತ್ತಾ ನಿಂತಿತ್ತು. ಶಾರದಾಂಬೆಗಂತೂ ಇದನ್ನು ನೋಡಿ ಹೊಟ್ಟೆ ಉರಿ. ವಿಕ್ರಮ್ ಅವಳನ್ನು ಬೆಡ್ರೂಮ್ ಒಳಗೆ ತಳ್ಳಿ ಬಾಗಿಲನ್ನು ದಢಾರನೆ ಹಾಕಿ ಲಾಕ್ ಮಾಡಿಕೊಂಡ. ಅವಳನ್ನು ಗೋಡೆಗೆ ಅನಿಸುವಂತೆ ಹತ್ತಿರ ಬಂದು ನಿಂತ ವಿಕ್ರಮ್ ತನ್ನ ಕೆಂಪು ಕಣ್ಣುಗಳಿಂದ ಅವಳನ್ನು ದಹಿಸುವಂತೆ ನೋಡುತ್ತಾ ಸಿಟ್ಟಿನಿಂದ ಕೇಳಿದ್ದ, ಇದೇನು ಹೇಳ್ತಾ ಇದೆಯಾ ಭೂಮಿಕಾ? ಅಡುಗೆ ಮನೆಯಲ್ಲಿ ನೀವಿಬ್ಬರ ಮಧ್ಯೆ ಎಲ್ಲ ಮುಗಿದಿದೆ ಅಂತ ನನ್ನ ಚಿಕ್ಕಮ್ಮನ ಎದುರು ಯಾವ ಧೈರ್ಯದಲ್ಲಿ ಸುಳ್ಳು ಹೇಳಿದೆ? ನನ್ನನ್ನು ಹೊಲಿಸ್ಕೊಳ್ಳೋಕೆ ಅಥವಾ ನಿನ್ನ ಸ್ವಾಭಿಮಾನ ಉಳಿಸ್ಕೊಳ್ಳೋಕ ನನ್ನ ಹೆಸರನ್ನು ಬಳಸ್ಕೊಳ್ತೀಯಾ? ನನ್ನ ಅನುಮತಿ ಇಲ್ಲದೆ ನೀನು ಇಷ್ಟೊಂದು ದೊಡ್ಡ ಸುಳ್ಳು ಹೇಳೋಕೆ ಹೇಗೆ ಸಾಧ್ಯ? ಉತ್ತರಿಸು ಎಂದು ಅವಳ ಹೆಗಲನ್ನು ಹಿಡಿದು ಪ್ರಶ್ನೆ ಮಾಡಿದ. ವಿಕ್ರಮ್ ತನ್ನ ಬಲವಾದ ಕೈಗಳಿಂದ ಅವಳ ಹೆಗಲನ್ನು ಹಿಡಿದು ಉತ್ತರಿಸುವಂತೆ ಒತ್ತಾಯಿಸುತ್ತಿದ್ದಾಗ ಭೂಮಿಕಾಳ ಕಣ್ಣುಗಳು ಇದ್ದಕ್ಕಿದ್ದಂತೆ ರೂಮಿನ ದೊಡ್ಡ ಕಿಟಕಿಯ ಕಡೆಗೆ ಹೋದವು. ಆ ಕಿಟಕಿಯ ಗಾಜಿನ ಮರೆಯಿಂದ ಯಾರೋ ಇವರಿಬ್ಬರನ್ನ ಕದ್ದು ನೋಡ್ತಿರೋದು ಅವಳಿಗೆ ಸ್ಪಷ್ಟ ಆಯಿತು. ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಯಿತು, ಅದು ಬೇರೆ ಯಾರೂ ಅಲ್ಲ, ಇವರೊಬ್ಬರ ಮಧ್ಯೆ ಜಗಳ ನಡೀತಿದೆಯಾ ಅಥವಾ ಪ್ರೀತಿ ಇದೆಯಾ ಅಂತ ಪತ್ತೆ ಹಚ್ಚೋಕೆ ಬಂದಿರೋ ಕಳ್ಳ ಚಿಕ್ಕಮ್ಮ ಡೇಂಜರಸ್ ಶಾರದಾಂಬೆ. ಈ ಅತ್ತೆ ಇಷ್ಟೊಂದು ಕೊಬ್ಬ ನಮ್ಮ ರೂಮ್ ಹತ್ರನೇ ಬಂದು ಕದ್ದು ನೋಡ್ತಾ ಇದ್ದಾಳೆ. ಈಗ ನಾನು ವಿಕ್ರಮ್ ಜೊತೆ ಜಗಳ ಆಡಿದರೆ ಆಕೆಗೆ ನಾನೇ ಸತ್ಯ ಒಪ್ಪಿಸಿದ ಹಾಗಾಗುತ್ತೆ. ಇವಳಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಭೂಮಿಕಾ ಮನಸ್ಸಿನಲ್ಲೇ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಕ್ಷಣಾರ್ಧದಲ್ಲಿ ಭೂಮಿಕಾಳ ಮುಖದ ಭಾವನೆ ಬದಲಾಯಿತು. ವಿಕ್ರಮ್ ತನ್ನನ್ನು ಕೋಪದಿಂದ ಅಲುಗಾಡಿಸಿದ್ರು ಕೂಡ ಅವಳು ಸ್ವಲ್ಪವೂ ಇದರದೆ ಅವನ ಕಣ್ಣುಗಳನ್ನೇ ಮಾದಕವಾಗಿ ದಿಟ್ಟಿಸಿ ನೋಡಿದ್ಲು. ಅಷ್ಟೇ ಅಲ್ಲ, ಇದ್ದಕ್ಕಿದ್ದಂತೆ ಅವಳು ತನ್ನ ಎರಡೂ ಕೈಗಳನ್ನು ಮೆಲ್ಲನೆ ಎತ್ತಿ ವಿಕ್ರಮ್ನ ಕುತ್ತಿಗೆಯ ಸುತ್ತಲೂ ಹಾಕ್ಕೊಂಡ್ಳು. ಆತನ ಬಲವಾದ ಎದೆಗೆ ತನ್ನ ದೇಹವನ್ನು ಪೂರ್ತಿಯಾಗಿ ಒರಗಿಸ್ಕೊಂಡ್ಳು. ಭೂಮಿಕಾಳ ಈ ಹಠಾತ್ ನಡೆಯಿಂದ ವಿಕ್ರಮ್ಗೆ ಅಕ್ಷರಶಃ ಕರೆಂಟ್ ಶಾಕ್ ಹೊಡೆದಂಗೆ ಆಯಿತು. ಕೋಪದಲ್ಲಿದ್ದ ಆತನ ಇಡೀ ದೇಹ ಒಂದು ಕ್ಷಣ ಸ್ತಬ್ಧವಾಗಿ ಹೋಯಿತು. ಇದೇನು ಮಾಡ್ತಿದ್ಯಾ ನೀನು? ಕೈ ಬಿಡು ಎಂದು ವಿಕ್ರಮ್ ಗದ್ದರಿಸಲು ಹೋಗ್ತಾನೆ. ಆದರೆ ಭೂಮಿಕಾ ಅವನ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳು ಕಿಟಕಿಯ ಕಡೆ ಕಣ್ಣು ಸಾವರಿಸುತ್ತಾ ವಿಕ್ರಮ್ನ ಮುಖಕ್ಕೆ ತೀರ ಹತ್ತಿರವಾಗಿ ಬಂದು ಅವನ ಕಿವಿಯ ಹತ್ತಿರ ತರ್ತಾಳೆ. ಹೊರಗಿರುವ ಚಿಕ್ಕಮ್ಮನಿಗೆ ಕೇಳಿಸುವ ಹಾಗೆ ಸ್ವಲ್ಪ ಜೋರಾಗಿ ಅಂದರೆ ಅತ್ಯಂತ ಮಧುರವಾಗಿ ಧ್ವನಿಯಲ್ಲಿ ಹೇಳ್ತಾಳೆ, ಕೋಪ ಮಾಡ್ಕೋಬೇಡಿ ವಿಕ್ರಮ್, ನಿನ್ನೆ ರಾತ್ರಿ ನನ್ನ ಅಷ್ಟೊಂದು ಪ್ರೀತಿ ಮಾಡಿ ಈಗ ಎಲ್ಲರ ಎದುರು ಹೀಗೆ ಕೋಪ ಮಾಡಿಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಬೇಜಾರಾಗಲ್ವಾ? ಪ್ಲೀಸ್, ನನ್ನ ಮೇಲೆ ಇರೋ ಪ್ರೀತಿಗೆ ಎಲ್ಲರ ಎದುರು ಒಪ್ಕೊಳ್ಳೋಕೆ ನಿಮ್ಗೆ ಯಾಕೆ ಅಷ್ಟೊಂದು ನಾಚಿಕೆ ಅಂತ ಬೇಕಂತಲೇ ಸಖತ್ ರೊಮ್ಯಾಂಟಿಕ್ ಆಗಿ ನಾಟಕ ಆಡಿದ್ಲು. ಅಷ್ಟಕ್ಕೆ ನಿಲ್ಲಿಸಿದ ಅವಳು ವಿಕ್ರಮ್ ಕನ್ಫ್ಯೂಸ್ ಆಗಿ ಗಾಬರಿಯಿಂದ ಕಣ್ಣು ದೊಡ್ಡದು ಮಾಡ್ಕೊಂಡಿದ್ದಾಗ ಅವನ ಗಡ್ಡವನ್ನು ತನ್ನ ಕೈ ಬೆರಳುಗಳಿಂದ ಮೆಲ್ಲನೆ ಸವರುತ್ತಾ ಅವನ ಕೆನ್ನೆಗೆ ಮುತ್ತಿಡುವಂತೆ ಅತ್ಯಂತ ಹತ್ತಿರ ಹೋದ್ಲು. ಕಿಟಕಿಯ ಮರೆಯಲ್ಲಿ ನಿಂತಿದ್ದ ಶಾರದಾಂಬೆಗೆ ಇವರಿಬ್ಬರ ಅತಿಯಾದ ರೋಮ್ಯಾನ್ಸ್ ನೋಡಿ ಹೊಟ್ಟೆ ಒಳಗೆ ಆ್ಯಸಿಡಿಟಿ ಆಗಿ, ಅಯ್ಯೋ ದೇವರೇ, ನನ್ನ ಮಗ ವಿಕ್ರಮ್ ಇವಳ ಪ್ರೀತಿಯ ಬಲೆಯಲ್ಲಿ ಪೂರ್ತಿ ಬಿದ್ದು ಹೋಗಿದ್ದಾನೆ, ಇವಳೇನು ಮಾಡೋಕ್ಕಾಗಲ್ಲ ಅಂತ ಉರಿದುಕೊಳ್ಳುತ್ತಾ ಅಲ್ಲಿ ನಿಲ್ಲಲಾಗದೆ ಶಾರದಾಂಬೆ ಬೇಗನೆ ಕಾಲು ಕಿತ್ಲು. ಚಿಕ್ಕಮ್ಮ ಹೋದ ತಕ್ಷಣ ಭೂಮಿಕಾ ತಟ್ಟನೆ ವಿಕ್ರಮ್ನನ್ನು ಹಿಂದಕ್ಕೆ ತಳ್ಳಿ ಅವನ ಕುತ್ತಿಗೆಯಿಂದ ತನ್ನ ಕೈಗಳನ್ನು ತೆಗೆದುಕೊಂಡು ದೂರ ನಿಂತು ನಿಟ್ಟುಸಿರು ಬಿಟ್ಲು. ಆದರೆ ಇತ್ತ ವಿಕ್ರಮ್ ಪೂರ್ತಿಯಾಗಿ ಬ್ರೇನ್ ವಾಶ್ ಆದವನಂತೆ ಕನ್ಫ್ಯೂಸ್ ಆಗಿ ನಿಂತಿದ್ದ. ಅವನಿಗೆ ಒಂದು ಕ್ಷಣ ಏನು ನಡೀತು ಅಂತಲೇ ಅರ್ಥ ಆಗಲಿಲ್ಲ. ಕೋಪದಲ್ಲಿ ಅವಳನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ಇವಳು ತನ್ನನ್ನು ಅಪ್ಕೊಂಡು ಅಷ್ಟೊಂದು ಹತ್ರ ಬಂದು ರೊಮ್ಯಾನ್ಸ್ ಮಾಡ್ತಿದ್ದಾಳಲ್ಲಪ್ಪ. ಅವನ ಕಠೋರ ಹೃದಯ ಹಿಂದೆಂದೂ ಕಾಣದ ಹೊಸ ಬಡಿತವನ್ನು ಅನುಭವಿಸ್ತಿತ್ತು. ಆತ ತನ್ನ ಕೋಪವನ್ನು ಮರೆತು ಗೊಂದಲದ ಧ್ವನಿಯಲ್ಲಿ ಕೇಳಿದ್ದ, ಏನು ಭೂಮಿಕಾ, ಈಗಷ್ಟೇ ನನ್ನ ಅಪ್ಕೊಂಡು ಈ ಥರ ಯಾಕೆ ಆಡಿದೆ? ನಿಜವಾಗ್ಲೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಡಬಡಾಯಿಸ್ದ. ಭೂಮಿಕಾ ಕಿಟಕಿಯ ಕಡೆ ಕೈ ತೋರಿಸಿ ಮುಖದ ಮೇಲೆ ಒಂದು ವಿಜಯದ ನಗು ತಂದುಕೊಂಡು ಒಂದು, ಮಿಸ್ಟರ್ ಬಿಲಿಯನರ್, ಕನ್ಫ್ಯೂಸ್ ಆಗಬೇಡಿ. ನಿಮ್ಮ ಚಿಕ್ಕಮ್ಮ ಕಿಟಕಿಯ ಹತ್ತಿರ ಬಂದು ನಾವಿಬ್ಬರನ್ನ ಕದ್ದು ನೋಡ್ತಾ ಇದ್ರು. ಅವರಿಗೆ ಚಕ್ಕರ್ ಕೊಡೋಕೆ ಮತ್ತು ನಿಮ್ಮ ಮಾನ ಉಳಿಸೋಕೆ ನಾನು ಈ ಥರ ನಾಟಕ ಆಡಿದೆ. ನನಗೆ ನಿಮ್ಮ ಮೇಲೆ ಯಾವುದೇ ಆಸೆ ಇಲ್ಲ, ಗಾಬರಿ ಆಗಬೇಡಿ, ಕೂಲ್ ಆಗಿ ಹೇಳಿ ಕೆನ್ನೆಯಲ್ಲಿದ್ದ ಕೂದಲನ್ನು ಕಿವಿಯ ಮೇರೆಗೆ ಸರಿಸ್ಕೊಂಡ್ಳು. ಅವಳ ಉತ್ತರ ಕೇಳಿದ ಮೇಲೆ ವಿಕ್ರಮ್ಗೆ ತಾನು ಅವಳ ಕೈಯಲ್ಲಿ ಪೂರ್ತಿ ಬಕ್ರ ಆಗಿರುವುದು ಅರಿವಾಯಿತು.
ನೀವು ನನ್ನ ತಪ್ಪು ತಿಳ್ಕೊಬೇಡಿ. ನಾನು ಖಂಡಿತ ನೀವು ಯಾವಾಗ ನಿಮ್ಮ ಕೆಲಸ ಮುಗೀತು ಅಂತ ಹೇಳ್ತೀರೋ ನಿಮಗೆ ಯಾವುದೇ ತೊಂದರೆ ಮಾಡದೆ ಡೈವರ್ಸ್ ತೊಗೊಂಡು ನನ್ನ ಜೀವನ ನನ್ನದು, ನಿಮ್ಮ ಜೀವನ ನಿಮ್ಮದು, ಹಾಗೆ ಇಬ್ಬರು ಸಪ್ರೇಟ್ ಆಗಿಬಿಡೋಣ. ಆದರೆ ಆ ಯಮ್ಮ ನನಗೆ ಸವಾಲು ಹಾಕಿದ್ದು ನನಗೆ ಸಹಿಸೋಕ್ಕಾಗಲಿಲ್ಲ ಅಷ್ಟೆ. ಆ ಮಾತು ಕೇಳ್ತಿದ್ದಂಗೆ ವಿಕ್ರಮ್ನ ಮುಖದಲ್ಲಿದ್ದ ಗೊಂದಲ ಮಾಯವಾಗಿ ಅಲ್ಲಿ ಮೈ ನಡುಗಿಸುವಂತಹ ಘೋರ ಕೋಪ ಆವರಿಸ್ಕೊಳ್ತು. ತನ್ನ ಒಪ್ಪಿಗೆ ಇಲ್ಲದೆ ಅವನು ಕ್ಲಾರಿಟಿಯಾಗಿ ಹೇಳಿದ್ದಾನೆ, ನಾವಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತ. ಕೇವಲ ನಾಟಕವಾಗಿ ಆದರೂ ಕೂಡ ಒಬ್ಬ ಹೆಣ್ಮಗಳು ತನ್ನನ್ನು ಇಷ್ಟೊಂದು ಹತ್ತಿರ ಬಂದು ಒಪ್ಕೊಂಡಿರೋದು, ತನ್ನ ಕೆನ್ನೆ ಹತ್ರ ತುಟಿ ತರೋವಂಥದ್ದು ಆತನ ಪುರುಷ ಅಹಂಕಾರಕ್ಕೆ ಬಿದ್ದಂತಹ ಒಂದು ದೊಡ್ಡ ಪೆಟ್ಟು. ಆತ ತಕ್ಷಣವೇ ಬೆಡ್ರೂಮ್ ಮೇಜಿನ ಮೇಲಿದ್ದಂತಹ ನೀರು ತುಂಬಿದ್ದ ಗಾಜಿನ ಲೋಟವನ್ನು ಕೈಗೆತ್ಕೊಂಡು ಇಡೀ ಕೋಣೆ ನಡುಗುವಂತೆ ನೆಲಕ್ಕೆ ಹಾಕಿ ಜೋರಾಗಿ ಹೊಡೆದಾಕ್ತ. ದಢಾರ್ ಅಂತ ಗಾಜು ಚೂರು ಚೂರಾದ ಶಬ್ದಕ್ಕೆ ಭೂಮಿಕಾ ತರಗೆಲೆಯಂತೆ ನಡುಗಿ ಒದ್ದಾಡಿ ಹಿಂದಕ್ಕೆ ಸರಿದ್ಲು. ಅವಳ ಮುಖದಲ್ಲಿದ್ದ ವಿಜಯದ ನಗು ಕ್ಷಣಾರ್ಧದಲ್ಲೇ ಮಾಯವಾಗಿ ಗಾಬರಿ ಆವರಿಸಿತು. ವಿಕ್ರಮ್ ಸಿಂಹದಂತೆ ಗರ್ಜಿಸುತ್ತಾ ಅವಳ ಹತ್ತಿರ ಬಂದ. ಆತನ ಕಣ್ಣುಗಳು ಅತಿಯಾದ ಸಿಟ್ಟಿನಿಂದ ಪೂರ್ತಿ ಕೆಂಪಗಾಗಿತ್ತು. ಸಾಕು, ನಿಲ್ಲಿಸು ನಿನ್ನ ಈ ಮೂರ್ಖತನದ ನಾಟಕವನ್ನು ಭೂಮಿಕಾ ಎಂದು ಕಿರುಚಿದ್ದ. ಆತ ಅವಳ ಮುಖದ ಹತ್ತಿರ ತನ್ನ ಬೆರಳನ್ನು ತೋರಿಸುತ್ತಾ ಇಡೀ ದೇಹ ನಡುಗುತ್ತಿರುವ ಕೋಪದಲ್ಲಿ ಎಂದ, ನನ್ನ ಪೂರ್ತಿ ಬಕ್ರ ಅಂದ್ಕೊಂಡಿದ್ಯಾ ನೀನು? ಯಾರೋ ಕದ್ದು ನೋಡ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಕೀಳು ಮಟ್ಟದ ಸ್ವಾಭಿಮಾನ ಉಳಿಸ್ಕೊಳ್ಳೋಕೆ ನೀನು ನನ್ನನ್ನು ಅಪ್ಕೊಳ್ತೀಯಾ? ನನ್ನ ಶರೀರವನ್ನು ಮುಟ್ಟೋಕೆ ನಿನಗೆಷ್ಟು ಧೈರ್ಯ? ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ನನ್ನ ಇಷ್ಟವಿಲ್ಲದೆ ಮತ್ತೊಮ್ಮೆ ನೀನೇನಾದರೂ ನನ್ನ ಹತ್ತಿರ ಬರೋಕ್ಕೆ ಪ್ರಯತ್ನಿಸಿದರೆ, ನನ್ನನ್ನು ಹಗ್ ಮಾಡೋಕೆ ಬಂದರೆ ನಾನು ನಿನ್ನನ್ನು ಹಿಟ್ಟು ಮಾಡ್ತೀನಿ. ಒಂದೇ ಏಟಿಗೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ, ಹುಷಾರ್ ಅಂತ ಕಟುವಾಗಿ ಎಚ್ಚರಿಸ್ದ. ಅವನ ರೌದ್ರಾವತಾರ ನೋಡಿ ಭೂಮಿಕಾಳಿಗೆ ಉಸಿರಾಡಲೇ ಮರೆತು ಹೋಯಿತು. ಅದು ಇಷ್ಟೊಂದು ಕ್ರೂರಿಯಾಗಿ ರಿಯಾಕ್ಟ್ ಮಾಡ್ತಾನೆ ಅಂತ ಅವಳು ಖಂಡಿತ ಊಹೆ ಮಾಡೇ ಇರಲಿಲ್ಲ. ವಿಕ್ರಮ್ ತನ್ನ ಕಂಟ್ರೋಲನ್ನು ಕಳೆದುಕೊಂಡು, ಇನ್ನೊಮ್ಮೆ ಹೇಳ್ತಿದ್ದೀನಿ, ನನ್ನಿಂದ ಎಷ್ಟು ದೂರ ಇರಲು ಸಾಧ್ಯವೋ ಅಷ್ಟು ದೂರ ಇದ್ದು ಬಿಡು. ಈ ಬಲವಂತದ ಮದುವೆಯ ಲಾಭ ಪಡೆದು ನನ್ನನ್ನು ಹೋಲಿಸಿಕೊಳ್ಬಹುದು ಅಂತ ನಿನ್ನ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಆ ನಿನ್ನ ಮೂರ್ಖತನದ ಆಸೆಯನ್ನು ಈಗಲೇ ಮಣ್ಣು ಮುಚ್ಚಿಬಿಡು ಎಂದು ಕುದಿಯುವ ಕೋಪದಲ್ಲೇ ಆರ್ಭಟಿಸಿದ. ಅವನ ಇನ್ನೊಂದು ಮುಖವನ್ನು ಅವಳು ಇವತ್ತೇ ನೋಡಿಕೊಂಡ್ಳು. ಭೂಮಿಕಾ ಹೆದರಿಕೆಯಲ್ಲೇ ನಾನು ಕೇವಲ ಅತ್ತೆಗೆ ಎಂದು ಸಬೂಬು ಹೇಳಲು ಹೋದ್ಲು. ಆದರೆ ಕೋಪ ನೆತ್ತಿಗೆ ಏರಿದ ವಿಕ್ರಮ್ ಅವಳ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆಕೆಗೆ ತನ್ನ ತಪ್ಪು ಮತ್ತು ತನ್ನ ಮಿತಿ ಏನೆಂದು ಸರಿಯಾಗಿ ಅರ್ಥ ಮಾಡಿಸಲೇಬೇಕು ಎಂದುಕೊಂಡು ಆತ ಮುಂದೆ ಯೋಚಿಸದೆ ಸೀದಾ ಕೈ ಎತ್ತಿ ಭೂಮಿಕಾಳ ಕೆನ್ನೆಗೆ ಪಟ್ ಅಂತ ಸರಿಯಾಗಿ ಒಂದು ಬಾರಿಸಿದ. ಆ ಜೋರಾದ ಪೆಟ್ಟಿನ ರಭಸಕ್ಕೆ ಭೂಮಿಕಾ ಪಕ್ಕದಲ್ಲಿದ್ದ ಬೆಡ್ ಮೇಲೆ ಹೋಗಿ ಬಿದ್ಲು. ಅವಳ ಕೆನ್ನೆ ಪೂರ್ತಿ ಕೆಂಪಗಾಗಿ ಕಣ್ಣುಗಳಿಂದ ತಡೆಯಲಾರದ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತ್ತು. ತಂದೆಯ ನಂತರ ಈಗ ಗಂಡನೂ ತನಗೆ ಕೈ ಮಾಡಿದ್ದನ್ನು ಕಂಡು ಅವಳ ಇಡೀ ಜಗತ್ತು ಶೂನ್ಯವಾಯಿತು. ವಿಕ್ರಮ್ ಅವಳ ಕಣ್ಣೀರನ್ನು ಕಣ್ಣೆತ್ತಿಯೂ ನೋಡದೆ ತನ್ನ ಜೇಬಿನಲ್ಲಿದ್ದ ಕೀ ಮತ್ತು ಮೊಬೈಲನ್ನು ಎತ್ಕೊಂಡು ಬಾಗಿಲನ್ನು ಜೋರಾಗಿ ಬಡ್ಕೊಂಡು ರೂಮಿನಿಂದ ಹೊರಟು ಹೋಗ್ತಾನೆ. ಆತ ಕೋಪದಿಂದ ಮೆಟ್ಟಿಲು ಇಳಿದು ಹೋಗುತ್ತಿರುವಾಗಲೇ ಇಡೀ ಲಿವಿಂಗ್ ಹಾಲ್ನಲ್ಲಿದ್ದ ಮಾವ ಮತ್ತು ಅತ್ತೆ ಇಬ್ಬರು ಏನಾಯಿತು ಅಂತ ಗಾಬರಿಯಿಂದ ಕನ್ಫ್ಯೂಸ್ ಆಗಿ ನಿಂತಿದ್ದಾರೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಆಗಿ ಆ್ಯಂಡ್ ಹೈಪ್ ಮಾಡಿ.